ಹೇಳು. ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಂದು ಟೊಮೊಟ, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ಳೋಣ ಒಂದು ದಿವಸ. ನಿಮಿಷ ಆಯಿತು, ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಮಸಾಲ ರುಬ್ಬಿಕೊಂಡಿರೋದು, ಕಾಯಿ, ಚಕ್ಕೆ, ಲವಂಗ, ಗಸಗಸೆ ಹಾಕಿರೋ ಸ್ವಲ್ಪ ಮಸಾಲ, ಎಷ್ಟು ಬೇಕೋ ಅಷ್ಟು. ನಾವು ಈ ಪುಡಿ ಮನೆಯಲ್ಲೇ ತಯಾರು ಮಾಡಿರೋದೆ. ಧನಿಯಾ ಪುಡಿ ಒಂದು 3 ಸ್ಪೂನ್, ಖಾರದ ಪುಡಿ 1.5 ಸ್ಪೂನು, ಎಷ್ಟು ಬೇಕು ನೀರು ನೋಡಿ ಲೈಟಾಗಿ ನೀರು ಹಾಕ್ಕೊಳ್ಳೋದು. ಮಸಾಲೆ ಮನೇಲಿ ಮಾಡಿರೋವಂಥದ್ದೇ ಮಸಾಲೆ ಎಲ್ಲನೂ ಹಾಕ್ಕೊಳ್ತೀನಿ. ಈ ಕಡೆ ವೆಜ್ ಸಾಂಬಾರು ರೆಡಿ ಆಗ್ತಾಯಿದೆ, ತೋರಿಸು. ಮಟನ್ ಸಾಂಬಾರು ಕ್ಯಾಪ್ ಹಾಕಿ ಒಂದು 10 ನಿಮಿಷ ಬಿಡೋಣ. 3 ಕೂದಲು ತೆಗಿಯೋದು ಆಯ್ತು ಇದ್ರದ್ದು.